ಬಹಳಷ್ಟು ಸಲ ಹೆಲ್ತ್ ಅವೇರ್ನೆಸ್ ವಿಡಿಯೋಗಳೆಲ್ಲ ಹಾಕಿದಾಗ ಕೆಲವೊಬ್ರು ಕಮೆಂಟ್ ಮಾಡ್ತಿರ್ತಾರೆ, ಎಲ್ಲರೂ ಒಂದಿನ ಸಾಯ್ಲೇಬೇಕು, ಇರೋದು ಸ್ವಲ್ಪ ದಿನ ತಿಂದು ಉಂಡು ಮಜವಾಗಿರ್ಬೋದು. ಅದು ಒಂದು ಬೇಜವಾಬ್ದಾರಿ ಅಥವಾ ಅಸಡ್ಡೆಯ ಕಾಮೆಂಟ್. ಏನು ನೀವು ಎಂಜಾಯ್ ಮಾಡೋದು ಅಥವಾ ಇರಬರೋದೆಲ್ಲ ಸಿಕ್ಪಕ್ಕಿದ್ದೆಲ್ಲ ತಿಂದು ನಮ್ ದೇಹ ಹಾಳು ಮಾಡ್ಕೊಳ್ಳೋದು ಅಥವಾ ಆಲ್ಕೋಹಾಲ್ ಸ್ಮೋಕಿಂಗ್ ಎಲ್ಲ ಮಾಡಿ ನಮ್ ದೇಹನ ಹಾಳು ಮಾಡ್ಕೊಳ್ಳೋದು, ಅದರಿಂದ ನೀವು ಅಷ್ಟೇ ಸಫರ್ ಆಗಲ್ಲ. ನಿಮ್ಮ ಕೊನೆ ದಿನಗಳಲ್ಲಿ ನಿಮ್ಮ ಮನೆ, ನಿಮ್ ಸುತ್ತಮುತ್ತ ಇರೋ ನಿಮ್ ಹೆಂಡತಿ, ನಿಮ್ ಮಕ್ಕಳು, ನಿಮ್ಮ ಫ್ಯಾಮಿಲಿ ಅವರೆಲ್ಲ ಸಫರ್ ಆಗ್ತಾರೆ. ಇವತ್ತಿನ ದಿನದಲ್ಲಿ ಎಷ್ಟೋ ಜನ ಬೆಡ್ ರಿಡನ್ ಆಗಿರ್ತಾರೆ. ಕೆಲವೊಬ್ರು ಸ್ಟ್ರೋಕ್ ಆಗಿ, ಕೆಲವೊಬ್ಬರಿಗೆ ನಡೆಯೋದಕ್ಕೆ ಆಗೋದಿಲ್ಲ, ವಾಶ್ರೂಮ್ ಹೋಗೋದಕ್ಕೆ, ಟಾಯ್ಲೆಟ್ ಹೋಗೋದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಬೇಕು. ಇದೆಲ್ಲ ಎಲ್ಲಿಂದ? ಇದೆಲ್ಲ ನಿಮ್ಮ ಅಸಡ್ಡೆ ಮಾತುಗಳಿಂದ ಅಥವಾ ನೀವು ಏನ್ ಎಂಜಾಯ್ಮೆಂಟ್ ಅಂತ ಕರಿತೀರಾ ಅದರಿಂದ ಬಂದಿರೋದು. ತಿಂದು ಉಂಡು ಮಜವಾಗಿರ್ಬೇಕು ಅಂತ ನಾನು ಒಪ್ಕೋತೀನಿ. ನಾನು ಎಲ್ಲಾ ವಿಡಿಯೋದಲ್ಲೂ ಹೆಚ್ಚಾಗಿ ಒಂದು ಪದ ಬಳಸ್ತೀನಿ, ಅಪರೂಪಕ್ಕೆ ಮಾಡಿದ್ರೆ ಏನ್ ತೊಂದರೆ ಇಲ್ಲ, ಜಾಸ್ತಿ ಮಾಡಬೇಡಿ ಅನ್ನೋ ತರ ಒಂದು ಸಜೆಷನ್ ಹೇಳ್ತೀನಿ. ಅದೇ ತೀರಾ ಅಬ್ಯೂಸ್ ಮಾಡಿದ್ರೆ ನಮ್ಮ ದೇಹದ ಮೇಲೆ, ಕೊನೆ ಕಾಲದಲ್ಲಿ ಈ ರೀತಿ ಕಾಯಿಲೆಗಳೆಲ್ಲ ಬರ್ಸ್ಕೊಂಡು ನಳ್ಳಿ ನಳ್ಳಿ ಸಾಯ್ತಿದ್ದಾಗ ಅದ್ರ ಜೊತೆ ಸಫರ್ ಮಾಡೋರು ನೀವು ಒಬ್ಬರೇ ಅಲ್ಲ, ನಿಮ್ ಸುತ್ತಮುತ್ತ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಕ್ಲೋಸ್ ಬಳಗ ಯಾರು ಇರ್ತಾರೆ ಅವರು ಸಫರ್ ಮಾಡ್ತಾರೆ. ಇವತ್ತಿನ ದಿನದಲ್ಲಿ ಒಬ್ರು ಮನೆಯಲ್ಲಿ ಬೆಡ್ ರಿಡನ್ ಪೇಷಂಟ್ ಇದ್ರೆ ಅವ್ರನ್ನ ನೋಡ್ಕೋತಿರೋರು ಪೇಷಂಟ್ ಆಗಿ ಹೋಗ್ತಾರೆ. ಈ ತರ ಒಂದು ಪರಿಸ್ಥಿತಿನ ನೀವು ಬರ್ಸ್ಕೋಬಾರ್ದು ಅಂದ್ರೆ ಸರಿಯಾದ ಆಹಾರ ಕ್ರಮ, ವ್ಯಾಯಾಮ, ಧ್ಯಾನ, ಈ ರೀತಿ ಒಂದು ಹೋಲಿಸ್ಟಿಕ್ ಲೈಫ್ ಸ್ಟೈಲ್ ನ ಲೀಡ್ ಮಾಡಿದ್ರೆ ಹಲವಷ್ಟು ಜನರಿಗೆ ಈ ರೀತಿ ಸಮಸ್ಯೆಗಳು ಬರದೇ ಇರುವಂತದ್ನ ಅವಾಯ್ಡ್ ಮಾಡಬೇಕು. ಈ ರೀತಿ ಎಲ್ಲದೂ ಮಾಡಿದ್ಮೇಲೂ ನಮಗೇನು ಸಮಸ್ಯೆ ಬರೋದಿಲ್ವಾ? ಬರಬಹುದು, ಬಟ್ 90% ಚಾನ್ಸಸ್ ಕಡಿಮೆ ಇರುತ್ತೆ.